ಈಗಾಗಲೇ ಜೈಲೊಳಗೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ಇಟ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಇದೀಗ ಜೈಲೊಳಗೆ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಸಿಕ್ಕಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಮೊಬೈಲ್ನ ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿದ್ದು, ಜೈಲಿನ ಒಳಗೆ ಮೊಬೈಲ್ ಮತ್ತು ಸಿಮ್ ರವಾನೆಗೆ ವ್ಯವಸ್ಥಿತ ಜಾಲ ಹೂಡಲಾಗಿತ್ತು ಅಂತ ಹೇಳಲಾಗಿದೆ. ಪರಪ್ಪನ ಅಗ್ರಹಾರದ ಜೈಲಿನ ಒಳಗೆ ಸಿಕ್ಕಿದ್ದು ಒಂದೇ ಕಂಪನಿ ಮೊಬೈಲ್ ಜೊತೆಗೆ ಸಿಕ್ಕಂತ ಸಿಮ್ ಆಂಧ್ರಪ್ರದೇಶ ಮೂಲದ್ದು ಅಂತ ಹೇಳಲಾಗ್ತದೆ. ಸಿಸಿಬಿ ಮತ್ತು ಜೈಲಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ 3 ಮೊಬೈಲ್ಗಳು ಪತ್ತೆಯಾಗಿದೆ. ಜೈಲೊಳಗೆ ಸಿಕ್ಕಂತ ಮೊಬೈಲ್ಗಳು ಒಂದೇ ಕಂಪನಿಗೆ ಸೇರಿದ್ದು ಅಂತ ಹೇಳಲಾಗ್ತದೆ. ಹೀಗಾಗಿ ಮೊಬೈಲ್ ಮತ್ತು ಸಿಮ್ ಒಂದೇ ಮೂಲದಿಂದ ಬಂದಿದ್ಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತದೆ. ಈಗಾಗಲೇ 13 ಸೆಕೆಂಡ್ಗಳ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇದ್ಕೊಂಡು ಈ ರೀತಿ ಐಷಾರಾಮಿ ಜೀವನ ಹೇಗೆ ನಡೆಸುತ್ತಿದ್ದಾರೆ ಅಂತ ಪ್ರಶ್ನೆಗಳು ಕೂಡ ಮೂಡಿತು. ಇನ್ನು ಜೈಲಲ್ಲಿ ಈ ಹಿಂದೆಯೂ ಸಿಕ್ಕಿದ್ದು ಆಂಧ್ರ ಮೂಲದ ಸಿಮ್ ಕಾರ್ಡ್. ಹೀಗಾಗಿ ಆಂಧ್ರ ಮೂಲದ ಸಿಮ್ ಕಾರ್ಡ್ ಹಿಂದೆಯೇ ಪೊಲೀಸರು ಬಂದಿದ್ದಾರೆ. ವ್ಯವಸ್ಥಿತ ಜಾಲದ ಮೂಲಕವೇ ಮೊಬೈಲ್ ಮತ್ತು ಸಿಮ್ ಜೈಲಿಗೆ ರವಾನಿಸಲಾಗ್ತಿದೆ ಎನ್ನುವಂತಹ ಸಂಶಯಗಳು. ಮೊಬೈಲ್ ಮತ್ತು ಸಿಮ್ ಜೈಲಿಗೆ ರವಾನೆ ಆಗ್ತಾ ಇರೋದ್ರ ಬಗ್ಗೆ ತನಿಖೆ ಆಗ್ತಾ ಇದ್ದು, ಜೈಲಧಿಕಾರಿಗಳು ಪರಪ್ಪನ ಅಗ್ರಹಾರದ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ಇನ್ನು ಒಂದೇ ಮೂಲದಿಂದ ಈ ಮೊಬೈಲ್ ಮತ್ತೆ ಸಿಮ್ ಕಾರ್ಡ್ ಬರ್ತಿದ್ಯಾ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕಲೆ ಹಾಕಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಇದ್ದಾರೆ. ಶಿವಪ್ರಸಾದ್, ಈ ಹಿಂದೆಯೂ ಸಿಕ್ಕಂತಹ ಸಿಮ್ ಕಾರ್ಡ್ಗಳು ಆಂಧ್ರ ಮೂಲದ್ದು, ಈಗ ಸಿಕ್ಕಿರುವಂತಹ ಸಿಮ್ ಕಾರ್ಡ್ಗಳು ಹಾಗೆ ಮೊಬೈಲ್ ಕೂಡ ಒಂದೇ ಕಂಪನಿ ಜೊತೆಗೆ ಆಂಧ್ರ ಮೂಲದ ಸಿಮ್ ಕಾರ್ಡ್ ಅಂತ ಹೇಳಲಾಗ್ತದೆ. ಯಾವ ರೀತಿ ತನಿಖೆಯನ್ನ ನಡೆಸಲಾಗ್ತಾ ಇದೆ? ಶಕುಂತಲಾ, ಪರಪ್ಪನಗ್ರಹಾರ ಜೈಲಿನಲ್ಲಿ ಆಗಿಂದಾಗೆ ಏನು ರೈಡನ್ನು ನಡೆಸ್ತಿರ್ತಾರೆ, ದಾಳಿಯನ್ನು ಮಾಡಿದಂಥ ವೇಳೆಯಲ್ಲಿ ಹಲವು ವಸ್ತುಗಳು ಸಿಕ್ಕಿರ್ತಕ್ಕಂಥದ್ದು. ಈ ಮೂಲಕ ಪ್ರಮುಖವಾಗಿ ಮೊಬೈಲ್ಗಳನ್ನು ಪತ್ತೆಯಾಗಿರ್ತಕ್ಕಂಥ ವಿಚಾರಕ್ಕೆ ಗಮನಿಸೋದಾದರೆ, ಮೊಬೈಲ್ ಮತ್ತು ಸಿಮ್ ಕಾರ್ಡ್ಗಳ ಹಿಂದೆ ಸದ್ಯದ ಮಟ್ಟಿಗೆ ಸಿಸಿಬಿ ಪೊಲೀಸರು ಹಾಗೂ ಪರಪ್ಪನಗ್ರಹಾರ ಪೊಲೀಸರು ಬಿದ್ದಿರತಕ್ಕಂಥದ್ದು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಇದ್ದಂಥ ಒಂದು ಜೈಲಿನ ಒಳಭಾಗದಲ್ಲಿದೆ. ಆ ಭಾಗದಲ್ಲಿ 3 ಮೊಬೈಲ್ಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ರೈಡನ್ನು ನಡೆಸಿದ ಸಂದರ್ಭದಲ್ಲಿ ಆ 3 ಮೊಬೈಲ್ಗಳು ಕೂಡ ಒಂದೇ ಕಂಪನಿಯದ್ದು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಟಿವಿ ನೈನ್ಗೆ ಲಭ್ಯ ಆಗಿರ್ತಕ್ಕಂಥ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಈ ಹಿಂದೆ ಪೊಲೀಸರು ದಾಳಿ ನಡೆಸಿದಂಥ ವೇಳೆಯಲ್ಲೂ ಕೂಡ 9 ಮೊಬೈಲ್ಗಳು ಪತ್ತೆಯಾಗಿದ್ದು. ಆ 9 ಮೊಬೈಲ್ಗಳ ಪೈಕಿ 7 ಮೊಬೈಲ್ಗಳು ಕೂಡ ಒಂದೇ ಕಂಪನಿಯದ್ದು. ಅಷ್ಟೇ ಅಲ್ಲದೆ ಆ ಮೊಬೈಲ್ಗಳಲ್ಲಿ ಬಳಕೆ ಮಾಡ್ತಿದ್ದಂಥ ಸಿಮ್ಗಳ ಮೂಲವನ್ನು ಹುಡುಕುದಾಡಿದ್ದು ಕೂಡ ಅದು ಆಂಧ್ರ ಪ್ರದೇಶದ ಮೂಲದ್ದು ಅಂತೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವ್ಯವಸ್ಥಿತ ಜಾಲವೊಂದು ಪರಪ್ಪನಗ್ರಹಾರ ಜೈಲಿಗೆ ಮೊಬೈಲ್ ಹಾಗೂ ಸಿಮ್ ಕಾರ್ಡ್ಗಳನ್ನು ಪೂರೈಕೆಯನ್ನು ಮಾಡ್ತಿದ್ದಾರೆ. ಇದರ ಹಿಂದೆ ವ್ಯವಸ್ಥಿತ ಜಾಲ ಕೆಲಸ ಮಾಡ್ತಿದೆ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಹಲವು ಬಾರಿ ಕೋರ್ಟ್ ಕೂಡ ಹೇಳಿರ್ತಕ್ಕಂಥದ್ದು, ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಈ ಎಲ್ಲ ಕೋರ್ಟ್ನ ಹೇಳಿಕೆಗಳ ಆದೇಶಗಳ ಹಿನ್ನೆಲೆಯಲ್ಲಿಯೂ ಕೂಡ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಿಜಕ್ಕೂ ಕೂಡ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಕ್ಕಂಥದ್ದು. ಪದೇ ಪದೇ ರೇಡ್ಗಳು ನಡೆದಾಗಲೂ ಕೂಡ ಮೊಬೈಲ್ ಪತ್ತೆ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ವೇಗವನ್ನು ಮಾಡಿ ಜಾಮರ್ಗಳನ್ನು ಅಳವಡಿಸುತ್ತೆ. ಆ ಜಾಮರ್ ಜೈಲಿನ ಒಳಭಾಗದಲ್ಲಿ ಕರೆಕ್ಟಾಗಿ ಕೆಲಸ ಮಾಡೋದಕ್ಕಿಂತ ಅದರ ಹೊರಭಾಗದಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಕ್ಕಂಥದ್ದು, ಅಡಚಣೆ ಆಗ್ತಕ್ಕಂಥದ್ದು. ಆದರೆ ಜೈಲಿನಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಸೇಫ್ ಕಾರ್ಡ್ ಅಂದರೆ ಅಲ್ಲಿರ್ತಕ್ಕಂಥ ಕೆಲ ಆಯ್ಕೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರಿಗೆ ನೆಟ್ವರ್ಕ್ ಕೂಡ ಸಿಗುತ್ತೆ. ಇದು ಯಾವ ರೀತಿಯಾಗಿ ವ್ಯವಸ್ಥೆ ಅನ್ನೋದು ನಿಜಕ್ಕೂ ಕೂಡ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಲೋಕ್ ಕುಮಾರ್ ಅಂತ ದಕ್ಷ ಅಧಿಕಾರಿ ಆ ಇಲಾಖೆಯ ನೇತೃತ್ವವನ್ನು ವಹಿಸಿದ್ರು ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕಳ್ಳಾಟವನ್ನು ನಡೆಸ್ತಾರೆ, ಮೊಬೈಲ್ ಪೂರೈಕೆ ಆಗೋದಕ್ಕೆ ಬಿಡ್ತಾರೆ. ಅಂದರೆ ನಿಜಕ್ಕೂ ಕೂಡ ಇದೊಂದು ಆಶ್ಚರ್ಯವಾಗಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಪ್ರಜ್ವಲ್ ರೇವಣ್ಣನಿಗೆ ಮೊಬೈಲ್ ಪೂರೈಕೆಯನ್ನು ಮಾಡಿರ್ತಕ್ಕಂಥ ಇದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ಪ್ರಜ್ವಲ್ ರೇವಣ್ಣ ಅಂತಲ್ಲ, ಯಾವುದೇ ಅಲ್ಲಿ ಅಪರಾಧಿಗಳಾಗಿರ್ತಕ್ಕಂಥವ್ರು, ಕನ್ವಿಕ್ಷನ್ ಆಗಿರ್ತಕ್ಕಂಥ ಸಜಾಬಂದಿಗಳಾಗಿರ್ಬೇಕು, ಯಾರೇ ಆಗಿರ್ಬೋದು, ಬಂದಿಗಳು ಒಳಗಡೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಜೈಲಿನ ನಿಯಮಾವಳಿಗಳ ಪ್ರಕಾರವಷ್ಟೇ ಸೌಲಭ್ಯಗಳನ್ನು ಕೊಡಬೇಕು. ಉಳಿದಂತೆ ಈ ರೀತಿಯ ಸೌಲಭ್ಯಗಳನ್ನು ಕೊಡತಕ್ಕಂಥದ್ದು ನಿಜಕ್ಕೂ ಕೂಡ ಕಾನೂನಿನ ಉಲ್ಲಂಘನೆ. ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಯಾರ್ಯಾರಿಗೆಲ್ಲ ಕಾಲ್ ಮಾಡಿದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಶಕುಂತಲಾ, ಧನ್ಯವಾದ ಶಿವಪ್ರಸಾದ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.